ಮುಗಿಯದ ಸಿಎಂ ಕುರ್ಚಿ ಕದನ ಇನ್ನೂ ಕೂಡ ಮುಂದುವರಿತಾ ಇದೆ. ಏನು ಸಾಕಷ್ಟು ಜನ ಅನ್ಕೊಂಡಿದ್ರು ಇಲ್ಲಿ ಮೀಟಿಂಗ್ ಆದ ತಕ್ಷಣ ಒಬ್ಬರ ಮನೆಗೆ ಒಬ್ರು ಹೋದ ತಕ್ಷಣ ಸಿಎಂ ಕುರ್ಚಿ ಕದನ ತಣ್ಣಗಾಗಿದೆ ಅಂತ. ಆದರೆ ಅದು ಇನ್ನೂ ಕೂಡ ಮುಗಿದಿಲ್ಲ. ಇನ್ನೂ ಕೂಡ ಗೊಂದಲದಲ್ಲಿನೇ ಇದೆ ಈ ಒಂದು ವಿಚಾರ. ಯಾರಾಗಬೇಕು, ಯಾರಾಗಬಾರ್ದು, ಬದಲಾಗಬೇಕಾ ಬೇಡವಾ, ಇಲ್ಲ ನಮ್ಮ ನಾಯಕನೇ ಆಗಬೇಕು ಅಂತ ಮಾತುಗಳು ಮತ್ತೆ ಕೇಳಿ ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಮುಗಿದಿಲ್ಲ. ನೋಡಿ, ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ ಕೋಡಿ ಮಠದ ಶ್ರೀಗಳು. ಈ ಒಂದು ವಿಚಾರವಾಗಿ ಕೆಆರ್ಪೇಟೆಯಲ್ಲಿ ಸಿಎಂ ಕುರ್ಚಿ ಕದನದ ಬಗ್ಗೆ ಸ್ಫೋಟಕವಾದಂತಹ ಒಂದು ಭವಿಷ್ಯವನ್ನು ಹೇಳಿದ್ದಾರೆ. ಕೋಡಿ ಮಠದ ಪೀಠಾಧಿಪತಿಯಾಗಿರುವಂತಹ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳೇನಿದ್ದಾರೆ ಅವರು ಹೇಳಿರುವಂಥದ್ದು. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ? ಸ್ವಾಮೀಜಿ ಹೇಳಿದ್ದಾದ್ರೂ ಏನು ಭವಿಷ್ಯ ನೋಡಿ. ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯಲಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಡಿ.ಸಿ.ಎಂ ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಮುಂದೆ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಸ್ವಾಮೀಜಿ ಹೇಳ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಯಾವಾಗ ಇಳಿಯಲಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಬಿಟ್ಟಿದ್ದಾರೆ. ಈಗಲೇನೆ ಮುಂದಿನ ಸಂಕ್ರಾಂತಿ ಬಳಿಕ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ, ಈ ರೀತಿಯಾದಂತಹ ಮಾತು ಭವಿಷ್ಯ ಹೇಳ್ತಾ ಇದ್ದಾರೆ. ಇದೇ ವೇಳೆ ರಾಜಕೀಯದಲ್ಲಿ ಹಲವು ಬದಲಾವಣೆಗಳ ಮುನ್ಸೂಚನೆ ಕೂಡ ಕಾಣ್ತಾ ಇದೆ ಅಂತ ಈ ರೀತಿಯಾದಂತಹ ಸ್ಫೋಟಕವಾದಂತಹ ಭವಿಷ್ಯವನ್ನು ನುಡಿದಿರುವಂಥದ್ದು ಕೋಡಿ ಮಠದ ಶ್ರೀಗಳು. ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ಹೇಳಿಕೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿ ನಡುವೆ ಇದ್ದಂತಹ ಒಂದು ಕುರ್ಚಿಯ ಗುದ್ದಾಟ ಏನಿತ್ತು, ಅವರಿಬ್ಬರು ಒಬ್ಬರ ಮನೆಗೆ ಒಬ್ಬರು ಹೋದ ಮೇಲೆ ತಣ್ಣಗಾಯ್ತು ಅಂತ ಅನ್ಕೊಂಡ್ರು. ಅವರೇ ಖುದ್ದು ಹೇಳಿದ್ರು, ನಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳಿಲ್ಲ, ನಾವು ಒಟ್ಟಿಗೆ ಹೋಗಿ ಕೆಲಸವನ್ನ ಮಾಡ್ತೀವಿ, ಕಾಂಗ್ರೆಸ್ ಪಕ್ಷವನ್ನ ಮುನ್ನಡೆಸೋದು ಮುಂದಿನ ಒಂದು ಟರ್ಮ್ಗೂ ಕೂಡ ಅದನ್ನು ಅಧಿಕಾರಕ್ಕೆ ತರುವಂಥದ್ದೇ ನಮ್ಮಿಬ್ಬರ ಗುರಿ, ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡ್ತೀವಿ, ನಾವಿಬ್ಬರು ಬ್ರದರ್ಸ್ ಇದ್ದ ಹಾಗೆ ಅಂತ ಈ ಇಬ್ಬರು ನಾಯಕರು ಕೂಡ ಹೇಳ್ಕೊಂಡಿದ್ದು. ಆದರೆ ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿದಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಅವರ ಸಿಎಂ ಸ್ಥಾನದಿಂದ ಕೆಳಗೆ ಇಳಿತಾರೆ, ಆ ಸಮಯ ಕೂಡ ಬರುತ್ತೆ. ಅದು ಯಾವಾಗ ಅಂದರೆ ಮುಂದಿನ ಸಂಕ್ರಾಂತಿ. ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈ ಎಲ್ಲ ವಿಚಾರಗಳನ್ನು ಭವಿಷ್ಯವಾಣಿಯನ್ನು ಮುಂದೆ ನಡೆಯುವಂತಹ ಒಂದು ವಿಚಾರಗಳನ್ನು ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿದು ಬಿಟ್ಟಿದ್ದಾರೆ. ಹಾಗಾದರೆ ನಿಜಕ್ಕೂ ಕೂಡ ಸ್ವಾಮೀಜಿ ಹೇಳಿದಂತೆ ಆದರೆ ಅದು ಒಂದು ದೊಡ್ಡ ಬದಲಾವಣೆಯೇ. ಸಂಕ್ರಾಂತಿ ಆದ ನಂತರ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳು ಆಗುವಂತಹ ಎಲ್ಲ ಮುನ್ಸೂಚನೆಗಳು ಕೂಡ ಕಾಣ್ತಾ ಇವೆ ಅಂತ ಕೋಡಿ ಮಠದ ಶ್ರೀಗಳು ಇದರ ಬಗ್ಗೆ ಭವಿಷ್ಯವನ್ನು ನುಡಿದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಈ ಒಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹಾಗಾದ್ರೆ ಸಿಎಂ ಆಗೋದು ಫಿಕ್ಸಾ? ಕೋಡಿ ಮಠದ ಶ್ರೀಗಳು ಹೇಳಿರುವಂತಹ ಭವಿಷ್ಯವಾಣಿ ನಿಜ ಆಗುತ್ತಾ? ಅವರೆಲ್ಲ ಬೆಂಬಲಿಗರು ಯೋಚನೆ ಮಾಡ್ತಾ ಇದ್ದಾರೆ, ಕೆಲವರು ಖುಷಿ ಪಡ್ತಾ ಇದ್ದಾರೆ ಸ್ವಾಮೀಜಿ ಈ ರೀತಿಯಾಗಿ ಹೇಳಿದ್ದಕ್ಕೆ. ಯಾಕಂದರೆ ಇತ್ತೀಚೆಗೆ ನಾವು ಗಮನಿಸಿದ್ದೀವಿ, ಡಿ.ಕೆ. ಶಿವಕುಮಾರ್ ಧಾರ್ಮಿಕವಾಗಿ ಎಷ್ಟರ ಮಟ್ಟಿಗೆ ಮೊರೆ ಹೋಗಿದ್ರು, ಸ್ವಾಮೀಜಿಗಳನ್ನು ಕರೆಸಿದ್ರು, ಮತ್ತು ಎಲ್ಲಿ ಕಾಶಿಯಿಂದ ಕೂಡ ಇವರು ನಾಗ ಸಾಧುಗಳು ಬಂದಿದ್ರು, ಗೋಮಾತೆಯನ್ನು ಕರೆಸಿ ಪೂಜೆ ಮಾಡಿದ್ರು, ಬೇರೆ ಬೇರೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅವರ ಸಿಎಂ ಸ್ಥಾನಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿದ್ರು ಎನ್ನುವಂತಹ ವಿಚಾರಗಳನ್ನು ಕೂಡ ನಾವು ಕೇಳಿದ್ದೀವಿ. ಆ ರೀತಿಯಾದಂತಹ ಊಹಾಪೋಹದ ಮಾತುಗಳು ಕೂಡ ಇದ್ವು. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಾಮೀಜಿಗಳು ಕೋಡಿ ಮಠದ ಶ್ರೀಗಳು ಹೇಳುತ್ತಾ ಇದ್ದಾರೆ, ಡಿ.ಕೆ. ಶಿವಕುಮಾರ್ಗೆ ಸಿಎಂ ಆಗುವಂತಹ ಎಲ್ಲ ಒಂದು ಅವಕಾಶಗಳಿದೆ, ಆ ಸಮಯ ಕೂಡ ಕೂಡಿ ಬರ್ತಾ ಇದೆ, ಹತ್ತಿರ ಆಗ್ತಾ ಇದೆ. ಅದು ಯಾವಾಗ ಅಂದರೆ ಮುಂದೆ ಏನು ಸಂಕ್ರಾಂತಿ ಬರುತ್ತೆ, ಸಂಕ್ರಾಂತಿ ಆದ ನಂತರ ಇವರ ಒಂದು ಜೀವನದಲ್ಲಿ ಒಳ್ಳೆಯ ಒಂದು ಅಂದರೆ ರಾಜಕೀಯವಾಗಿ ದೊಡ್ಡ ಮಟ್ಟದ ಕ್ರಾಂತಿಯಾಗಿ ಇವರ ಜೀವನದಲ್ಲಿ ಸಿಎಂ ಸ್ಥಾನ ಇವರಿಗೆ ಸಿಗುತ್ತೆ. ನವೆಂಬರ್ ಕ್ರಾಂತಿ ಅನ್ನುವಂಥದ್ದೇನಿದೆ ಆ ಕ್ರಾಂತಿ ಮುಗಿದೋಯ್ತು. ಆದರೆ ಸಂಕ್ರಾಂತಿ ಬಂದ ನಂತರ ಡಿ.ಕೆ. ಶಿವಕುಮಾರ್ಗೆ ಒಳ್ಳೆ ದಿನಗಳು ಶುರುವಾಗುತ್ತೆ. ಅವರು ಅಂದುಕೊಂಡ ಹಾಗೆ ಸಿಎಂ ಕುರ್ಚಿಯಲ್ಲಿ ಅವರು ಕೂರ್ತಾರೆ. ಆ ಸಮಯ ಬರ್ತಾ ಇದೆ, ಆದರೆ ಅವರು ತಾಳ್ಮೆಯಿಂದ ಕಾಯಬೇಕು ಅಷ್ಟೇ. ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ರಾಜಕೀಯ ಬದಲಾವಣೆಗಳನ್ನು ಕೂಡ ನಾವು ನೋಡೋಕೆ ಸಿಗುತ್ತೆ, ಆ ಮುನ್ಸೂಚನೆ ಕಾಣ್ತಾ ಇದೆ ಅಂತ ಹೇಳಿ ಸ್ವಾಮೀಜಿ ಈ ರೀತಿಯಾದಂತಹ ಸ್ಫೋಟಕ ಭವಿಷ್ಯವನ್ನು ನುಡಿದಿರುವಂಥದ್ದು. ಡಿ.ಕೆ. ಶಿವಕುಮಾರ್ಗೆ ದೇವರ ಒಂದು ಅಭಯಾಸ್ತ ಕೂಡ ಇದೆ, ದೇವರ ಒಂದು ಆಶೀರ್ವಾದ ಕೂಡ ಇದೆ ಅಂತ ಹೇಳಿ ಈ ಒಂದು ವಿಚಾರವಾಗಿ ಕೋಡಿ ಮಠದ ಪೀಠಾಧಿಪತಿ ಆಗಿರುವಂತಹ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ಈ ರೀತಿಯಾದಂತಹ ಸ್ಫೋಟಕ ಭವಿಷ್ಯವನ್ನು ನುಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಸಂಕ್ರಾಂತಿಯ ಬಳಿಕ ಅಂತ ಹೇಳಿ ಭವಿಷ್ಯ ನುಡಿದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.